ಸೂರಿ ಮನೆ ಬೀಗ ಹಾಕೊಂಡೆ ಅಲ್ವಾ ಬಾಡಿಗೆಗಿರೋರ್ಗೆ ಹೇಳ್ದೆ ಸ್ವಲ್ಪ ದಿವಸ ಮನೆ ಕಡೆ ಇರೋಕ್ಕಿಲ್ಲ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಹ್ಞೂ ಅಮ್ಮ ಅವ್ರಿಗೆ ಹೇಳಿದ್ ಬಂದೆ. ನಾವು ಒಂದು ಸ್ವಲ್ಪ ದಿನ ಊರಿಗೆ ಹೋಗಿ ಬರ್ತೀವಿ, ಮನೆ ಕಡೆ ಹುಷಾರು, ಆಚೆ ಗೀಚೆ ಹೋಗ್ಬೇಕಾದ್ರೆ ಗೇಟ್ ಲಾಕ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ಅಮ್ಮ. ಹ್ಞೂ ಹುಷಾರು, ಎರಡು ಮನೆಯವ್ರಿಗೂ ಹೇಳ್ಬಿಡು ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಮನೆ ಓನರ್ ಇಲ್ಲ ಅಂದ್ಬಿಟ್ಟು ಮನೆಯೆಲ್ಲ ಹಾಡ್ಲಿಲ್ ಮಾಡಿ ಕೆಡಗ್ಬಿಟ್ರು. ಆಮೇಲೆ ಕೆಳಗಡೆಗೆ ಒಂದು ಸ್ವಲ್ಪ ನೀರು ಹಾಕಳಿ ಅಂತ ಹೇಳ್ಬೇಕಾಯ್ತು. ಹೇಳಿದ್ದೀನಿ, ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಅಮ್ಮ. ಅವ್ರಿಗೆಲ್ಲನೂ ಹೇಳೋಕ್ಕಾಗುತ್ತಾ ಬಾಡಿಗೆ ಬಂದಿರೋರಿಗೆ? ನಾವು ಒಂದು ಸ್ವಲ್ಪ ದಿವಸ ಆಮೇಲೆ ಬೇಕಾದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಹೇಳಂತೇಳಿ ಹೇಳಿದ್ದೀನಿ, ನೋಡೋಣ ಹಾಕಿದ್ರೆ ಹಾಕ್ಲಿ ಹಾಕ್ತಾರಿಲ್ಲ ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಆಮೇಲೆ ನಾನು ಸ್ವಲ್ಪ ದಿವಸ ಆದಮೇಲೆ ಕೆಳಗಡೆ ಮನೆಯನ್ನು ನೋಡೋಕೆ ನಾವೇ ಹೋಗ್ತೀವಿ, ಇಲ್ಲ ಅಂದರೆ ಅದನ್ನು ಬಾಡಿಗೆ ಕೊಟ್ಬಿಡೋಣ, ಏನಾದರೂ ಮಾಡೋಕ್ಕಾಗುತ್ತೆ ಬಿಡಿ. ಇನ್ನೇನಮ್ಮ ಎಲ್ಲ ತಗೊಂಡು ಇಲ್ವಾ ಎಲ್ಲ ಬ್ಯಾಗು? ಸೂರ್ಯರೇ ಹ್ಞೂ ನನ್ನ ಬ್ಯಾಗ್ನ ತಗೊಂಡಿವ್ನಿ, ಮಾವ್ರ ಬ್ಯಾಗೆಲ್ಲ ತಗೊಂಡಿವಿ ಬಿಡಿ, ಯಾವುದೂ ಇಲ್ಲ ಕತೆ. ಸೂರಿ ನನಗೆ ಖುಷಿ ಆಯ್ತಲ್ಲ ಕನ್ಸೂರಿ, ಹಳ್ಳಿಗೆ ಹೋಯ್ತಾ ಇರೋದು ನೋಡಿದ್ರೆ ಭಾರಿ ಸಂತೋಷ ಆಯ್ತದೆ. ಎಷ್ಟು ಬೇಗ ನಾನು ಊರಿಗೆ ಹೋಗಿ ತಲುಪ್ತೀನೋ ನಂಗೆ ಆಗ್ಬಿಟ್ಟದೆ ಕನ್ಸೂರಿ. ನನಗೆ ಬನ್ನಿಯಪ್ಪ, ನನಗೂ ಅಷ್ಟೇ ತುಂಬ ಖುಷಿ ಆಗ್ತಾ ಇದೆ. ಹಳ್ಳಿಗೆ ಹೋಗಿ ತುಂಬ ದಿನನೇ ಆಗಿತ್ತು, ನೀವು ಅಮ್ಮ ಹೋಗಿದ್ದು ಬಂದಿದ್ರಿ ಈಗ ಒಂದು ಸ್ವಲ್ಪ ದಿನದಲ್ಲಿ ರೀಸೆಂಟಾಗಿ. ನಾನು ಹೋಗೇ ಇರಲಿಲ್ಲ, ಒಂದು ವರ್ಷನೇ ಆಗಿತ್ತು ಅನ್ಸುತ್ತೆ ಊರಿಗೆ ಹೋಗಿ. ಬನ್ನಿ, ಸರ್ಪ್ರೈಸ್ ಅಲ್ವಾ ಅಲ್ಲಿರೋರ್ಗೆಲ್ಲರಿಗೂ. ಅಲ್ಲ ಮಾವ, ಹಳ್ಳಿಲಿ ಯಾರಿದ್ದಾರೆ? ನೋಡಿ ರುಕ್ಮಿಣಿ, ನಮ್ಮನೆ ಇದೆಯಲ್ಲ ಅಲ್ಲಿ ಅಜ್ಜಿ ಇದ್ದಾರೆ, ತಾತ ಇದ್ದಾರೆ, ಇನ್ನೂ ನಮ್ಮ ಚಿಕ್ಕಪ್ಪ ಎಲ್ಲ ಇದ್ದಾರೆ, ಅತ್ತೆಯವರೆಲ್ಲ ಬೇರೆ ಕಡೆ ಇದ್ದಾರೆ. ಬಟ್ ನಮ್ಮ ಜಾಗದಲ್ಲಿ ನಾವಿದ್ದೀವಲ್ಲ ಅಲ್ಲಿ ಅಜ್ಜಿ ತಾತ ಅವರಿಬ್ಬರೇ ಇರೋದು ಇವಾಗ. ಹೌದಾ, ಅಜ್ಜಿ ತಾತ ಎಲ್ಲ ಇದ್ದಾರಾ? ಅವ್ರಿಗೆ ಎಷ್ಟು ವಯಸ್ಸಾಗಿದೆ? ತುಂಬ ವಯಸ್ಸಾಗಿರುತ್ತೆ ಅನ್ಸುತ್ತೆ ಅಲ್ವಾ? ಅವ್ರು ನೋಡ್ಕೊಳ್ಳೋಕೆ ಹಾಳುಗಳು ಯಾರು ಇಲ್ವಾ? ಹಾಳುಗಳು ಯಾರು ಇಲ್ಲ, ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ಇನ್ನೂ ಗಟ್ಟಿಯಾಗಿ ಇದ್ದಾರೆ, ಅಂದರೆ ವಯಸ್ಸಾಗಿದೆ ಅಷ್ಟೇ, ಫುಲ್ ಸ್ಟ್ರಾಂಗು. ಹಳೆಕಂದವರೆಲ್ಲ ತುಂಬ ಸ್ಟ್ರಾಂಗ್ ಆಗಿರ್ತಾರಲ್ಲ, ಅವ್ರ ಕೆಲಸ ಅವರೇ ಮಾಡ್ಕೊತಾರಲ್ಲ ಆ ಥರ. ಇವಾಗ ಅವರು ತುಂಬ ಖುಷಿ ಪಡ್ತಾರೆ. ಯಾವಾಗಲಿಂದ ಅಪ್ಪನ ಬಾಬಾ ಅಂತ ಕರೀತಿದ್ರು, ಅಪ್ಪ ಅಂತೂ ಹೋಗ್ತಾ ಇರಲಿಲ್ಲ. ಆಮೇಲೆ ಬರ್ತೀನಿ ಬಿಡಿಯಪ್ಪ, ಆಮೇಲೆ ಬರ್ತೀನಿ, ನೀವೇ ಬನ್ನಿ ಅಂತ ಕರೆದು ಸಾಕಾಯಿತು ಅವ್ರನ್ನೂ ಅಜ್ಜಿ ತಾತನ್ನ. ಅವ್ರು ಮಾತ್ರ ನಾನು ಬರ್ತೀನಿ ಸಿಟಿಗೆ ಅಂತ ಒಂದಿನೂ ಹೇಳಲಿಲ್ಲ. ಇಲ್ಲಿಗೆ ಬಂದರೆ ಸಾಕು, ಬೆಳಗ್ಗೆ ಬರೋರು ಸಂಜೆಗೆ ಹೊರಟೆ ಹೋಗೋರು, ಒಂದಿನೂ ಉಳ್ಕೊಂಡಿದ್ದೆ ನಾನು ನೋಡೇ ಇಲ್ಲ. ಇಲ್ಲಿ ಇರ್ತಾನೆ ಇರಲಿಲ್ಲ, ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ಸಿಟಿ ಅಂದ್ಬಿಟ್ಟು. ಇವಾಗ ನಾವು ಹೋಗ್ತಿರೋದು ನೋಡಿ ತುಂಬ ಖುಷಿ ಆಗ್ಬಿಡ್ತಾರೆ. ನಾವು ಅಷ್ಟೇ ಜಾಸ್ತಿ ದಿನ ಉಳ್ಕೋತಾ ಇರಲಿಲ್ಲ, ನನಗೆ ಕೆಲಸ ಇದೆ ಅಂತ ನಾನು ಬಂದ್ಬಿಡ್ತಿದ್ದೆ, ಒಂದು ಸ್ವಲ್ಪ ದಿನ ಉಳ್ಕೊಂಡು. ಇನ್ನು ಅಪ್ಪ ಅಮ್ಮ ಉಳ್ಕೋತಾ ಇದ್ರು, ನಾನು ಕೆಲಸಕ್ಕೆ ಡ್ಯೂಟಿಗೆ ಅಲ್ಲಿಂದ ಒಂದೊಂದಿನ ಹೋಗ್ತಿದ್ದೆ. ಇವಾಗ ಇನ್ನು ಅಲ್ಲೇ ಉಳ್ಕೊಬಿಡ್ತೀವಲ್ಲ ಒಂದು ವಾರ. ತುಂಬ ಖುಷಿ ಪಡ್ತಾರೆ ತಾತ ಅಜ್ಜಿ ಎಲ್ಲ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಅಜ್ಜಿ ತಾತ ಅಂತ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನನ್ನ ಕಂಡ್ರೆ ಅಜ್ಜಿ ತಾತನ ತುಂಬ ಇಷ್ಟ. ಬನ್ನಿ, ನಿಮ್ಮನ್ನು ಮೀಟ್ ಮಾಡ್ತೀನಿ, ನಿಮ್ಮನ್ನ ಮತ್ತು ನಂದಿನಿ ಅವ್ರನ್ನ. ರೀ, ಹಳ್ಳಿ ನೋಡೋದಕ್ಕೆ ನನಗಂತೂ ತುಂಬ, ಎಷ್ಟು ಬೇಗ ಮಾವ ಹೇಳ್ತಿದ್ರಲ್ಲ ಎಷ್ಟು ಬೇಗ ಊರಿಗೆ ಹೋಗ್ತೀನಿ ಅಂತ, ನನಗೆ ಅದಕ್ಕಿಂತ ಇನ್ನೂ ಎಷ್ಟು ಬೇಗ ತಲುಪ್ತೀವಿ ಅನ್ನೋಂಗಾಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ನಾವು ಇಷ್ಟು ಬೇಗ ಹಳ್ಳಿಗೆ ಹೊರಟೋಗ್ಬಿಡ್ತೀವಿ, ನೀವು ಕರ್ಕೊಂಡು ಹೋಗ್ತೀರಾ ಅಂತೆಲ್ಲ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿರುತ್ತೆ ಅಲ್ವಾ? ರುಕ್ಮಿಣಿ ಚೆನ್ನಾಗಿರ್ತದೆ ತಕೋ. ಈಗ ನೀನು ಸಿಟಿಲೇ ಇದ್ದಿದ್ದು ಅಭ್ಯಾಸ ಆಗ್ಬಿಟ್ಟದಲ್ಲ, ಅದಕ್ಕೆ ಹಳ್ಳಿ ಅಂದ್ರೆ ಏನೋ ಅನ್ಕೊಂಡಿದ್ದಿ. ಒಂದಿನ 2 ದಿನ ಇದ್ಬಿಡು, ಅಲ್ಲೇ ನಿಂಗೆ ಇಷ್ಟ ಆಗೋಯ್ತದೆ ಕತೆ. ಸೂರಿ, ಅಲ್ಲಿ ಹಣ್ಣಿನ ಅಂಗಡಿ ಕಂಡ್ರೆ ಹಣ್ಣುಗಳು ತಗೊಬಿಡು ಸೂರಿ. ಸೇಬು, ಕಿತ್ಲೆ, ದ್ರಾಕ್ಷಿ, ಬಾಳೆಹಣ್ಣೇನು ಬೇಡ, ಅಲ್ಲೇ ಸಿಗ್ತವೆ. ಇನ್ನು ಮಿಕ್ಕಿದ್ದು ಏನೇನಾದರೂ ಹಣ್ಣುಗಳಿದ್ರೆ ತಗೊಬಿಡು. ಆಮೇಲೆ ಅಪ್ಪ ಅಮ್ಮನಿಗೆ ಇನ್ನೇನು ತಗೊಳ್ಳೋಣ? ಅಪ್ಪ ಇನ್ನೇನಾದರೂ ಮನೆ ಐಟಮ್ ಏನಾದರೂ ತಗೋಬೇಕಿತ್ತಾ? ಮನೆ ರೇಷನ್ ಏನಾದರೂ ತಗೋಬೇಕಿತ್ತಾ? ಬೇಡ ಬಿಡು ಸೂರಿ, ಬೇಕಾದ್ರೆ ಬಂದಲ್ಲಿ ನೋಡೋದ ಏನಾದ್ರು ಇಲ್ಲಾಗಿಲ್ಲ ಅಂದರೆ ಬೇಕಾದ್ರೆ ಅಲ್ಲಿಂದ ಬಂದ್ಬಿಟ್ಟು ಬೇಕಾದ್ರೆ ಒಂದಿಷ್ಟು ದೂರ ಆಯ್ತದಲ್ಲ ಸಿಟಿಗೆ, ಅಲ್ಲದಲ್ಲ ನಿಮ್ಮ ಊರಿಂದ ಪಕ್ಕದಲ್ಲಿ ಒಂದು ಟೌನು, ಅಲ್ಲಿಗೆ ಬಂದ್ಬಿಟ್ಟು ಬೇಕಾದ್ರೆ ತಗೊಳಕಾಯ್ತದೆ ಬಿಡೋದು ನೋಡ್ಬಿಟ್ಟು. ಏನು ಬೇಡ, ಬೇಕಾದ್ರೆ ತಿನ್ನಕ್ಕೆ ಉಣ್ಣಕ್ಕೆ ಏನು ಬೇಕೋ ಅಷ್ಟು ತಗೋ ಸಾಕು. ಸೂರ್ಯರು ಹೆಂಗಿದ್ರಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಬೇಕರಿಗಳು ಏನೂ ಇಲ್ಲ? ಇದೆ, ಆದರೆ ಒಂದು 2-3 ಕಿಲೋಮೀಟರ್ ಹೋಗಬೇಕು. ಹಂಗೆ ಏನಾದ್ರು ತಗೊಳ್ಳಿ ಬೇಕರಿಲಿ ತಗೊಳ್ಳಿ ಸೂರ್ಯರಿ, ಬೇಕರಿಲಿ ಏನಾದರೂ ತಿಂಡಿ ಏನಾದರೂ ಇದ್ರೆ ತಗೋ. ರುಕ್ಮಿಣಿ ಏನಾದರೂ ಬೇಕಾದ್ರೆ ನೀನು ತೆಗಿಸ್ಕೋ. ಇಲ್ಲ ಮಾವ, ನಾನು ಔಟ್ಸೈಡ್ ಫುಡ್ ಅಷ್ಟು ಜಾಸ್ತಿ ತಿನ್ನೋದಿಲ್ಲ. ರೀ, ಇದೀನ ನಿಮ್ಮ ಮನೆ ತೋಟದ ಮಧ್ಯದಲ್ಲಿದೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಯಾವುದೂ ಇಲ್ವಾ? ಇಲ್ಲ ರುಕ್ಮಿಣಿ, ಇದು ನಮ್ಮ ಮನೆಯೇ. ಇದು ತೋಟ ಇದೆಯಲ್ಲ, ತೋಟದ ಮಧ್ಯದಲ್ಲಿರೋದು. ಇನ್ನು ಅವ್ರವ್ರ ಜಾಗದಲ್ಲಿ ಅವ್ರವ್ರ ಮನೆ ಇದೆ. ಈ ಜಾಗದಲ್ಲಿ ನಮ್ಮದಲ್ಲಿ ಇದೊಂದೇ ಮನೆ ಇರೋದು. ಹಾಗಿದ್ರೆ ಹಳ್ಳಿಯಿಂದ ತುಂಬ ದೂರ ಆಗುತ್ತೆ ಅಲ್ವಾ? ಒಂದು 2 ಕಿಲೋಮೀಟರ್ ಆಗುತ್ತೆ. ಅಕ್ಕಪಕ್ಕ ಮನೆ ಎಲ್ಲ ಇದಾವಾ? ಹೌದು, ಅವ್ರವ್ರ ತೋಟದಲ್ಲಿ ಅವ್ರವ್ರ ಮನೆ ಇದೆ. ಅಲ್ಲ, ನಾನು ಹಳ್ಳಿ ಮನೆ ಅಂದರೆ ಊರೊಳಗಡೆ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಊರೊಳಗಡೆ ಇದ್ದಿದ್ರೆ ಹೆಂಗೋ ಇರ್ತಾ ಇತ್ತು. ನೀವು ಹೊಲದಲ್ಲಿ ಕಳ್ಳರು ಎಲ್ಲ ಬಂದ್ಬಿಟ್ರೆ ಏನು ಮಾಡೋದು? ಇದು ನೋಡಿದ್ರೆ ಈ ಥರ ಇದೆ, ರಾತ್ರಿ ಹೊತ್ತು ಫುಲ್ ಭಯ ಆಗುತ್ತೆ ಅಪ್ಪ. ಸುತ್ತ ಮರ ಗಿಡಗಳೆಲ್ಲ ಇದೆ, ಆಮೇಲೆ ಒಂದೇ ಇರೋದು. ಏನು ಮಾಡೋದು? ಇಲ್ಲಿಗೆ ಬೇರೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾರಲ್ಲ ಸೂರ್ಯವರು. ಯಾಕೆ ಇಲ್ಲಿ ಕರ್ಕೊಬರಕೋದ್ರು? ತೋಟದ ಮಧ್ಯದಲ್ಲಿದೆ. ಅಟ್ಲೀಸ್ಟ್ ಊರೊಳಗಡೆ ಏನಾದ್ರು ಇದ್ದಿದ್ರೆ ಹೆಂಗೋ ಚೆನ್ನಾಗಿರ್ತಾ ಇತ್ತು. ಅಪ್ಪ ಮಗ, ಯಾವಾಗ ಬಂದೆ? ಬಾ ಒಳಿಕೆ. ವಾ, ಎಲ್ಲ ಬಂದ್ಬಿಟ್ಟಾರಲ್ಲ. ಏನಮಿಗ ಅವ್ರಿ, ಬಾ ಒಳಿಕೆ. ಅಯ್ಯೋ, ನನ್ನ ಮೊಮ್ಮಗನು ಬಂದ್ಬಿಟ್ಟಾನೆ. ಅಯ್ಯೋ ರಾಜ್ಕುಮಾರ, ಪಾಪ ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಯ್ಯೋ, ನಂದೇನು ಚಂದ ಪಾಪ, ನೀ ಚೆನ್ನಾಗಿರ್ಬೇಕು. ಇದರಲ್ಲಿ ಹೇಳ್ತಿದ್ದಾವತ್ತು ನನ್ನ ಮಗ ಹೇಳ್ದೆ, ಇವನ್ಗೆ ನನ್ನ ಮೊಮ್ಮಗನ್ಗೆ ಇಬ್ರು ಹೇಳ್ತಿರು ಅಂತ. ಹಿರಿಯವಳ್ಯಾರು ಕಿರಿಯವಳ್ಯಾರು 2 ಚೆನ್ನಾಗವಲ್ಲ ಗೊಂಬೆ ಹಂಗೆ. ಎಲ್ಲಿ ಕರ್ಕೊಬಂದ್ರಿ? ಚೆನ್ನಾಗಿದೆಯಾ? ಎಷ್ಟು ದಿವಸ ಆಯ್ತು ನಿನ್ನ ನೋಡಿ, ಭಾರಿ ದಿವಸ ಆಗೋಯ್ತು. ಬಂದಿಯಾ ಅನ್ಕೊಂಡು ಕಾಯ್ಕ ಕೂತಿದೆ. ಏನು ಹುಷಾರಿಲ್ಲ, ಜಲಸಳಿ ಅಂತಾರ ವಾಸಿಯಾ? ನಾನು ಚೆನ್ನಾಗಿದ್ದೀನಿ. ಅಪ್ಪ ಎಲ್ಲಾಯ್ತು? ಬನ್ನಿ ಒಳಕ್ಕೆ. ಅದೇ ಯಾಕೆ ನಿಂತಿದ್ದೀರಿ? ಇಲ್ಲ ರಾಜ್ಕುಮಾರ, ಬಾ ಒಳಕ್ಕೆ. ಅಲ್ಲ, 3 ದಿವಸ ಬರ್ತೀನಿ ಅನ್ಕೊಂಡು ಹುಳ್ಕೊಂಡವನು ಒಬ್ಬ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಇಷ್ಟೊತ್ತ ಮಾಡೋದು, ಇಷ್ಟು ದಿವಸ ಮಾಡೋದು. ನಿನಗೇನು ಜ್ಞಾನ ಇಲ್ಲ ತಕೋ. ಅವು ನೋಡೋದ, ಅಪ್ಪು ನೋಡೋದ, ನನಗೆ ಜ್ಞಾನ ಇದ್ದದ. ನಮಗೂ ವಯಸ್ಸಾಯ್ತು. ನೀನು ನಿನ್ನ ಹಚ್ಕೊಬಿಟ್ರೆ ಅದಯ್ಯ. ಬುಡವ ನನಗೆ ಬಂದಿಲ್ವ? ಈಗ ಬಂದಿದ್ದೀಕಲ್ಲ, ಬನ್ನಿ ಒಳಗೆ ಬನ್ನಿ. ಏನಮ್ಮಿ ಗೌರಿ, ಅದು ಏನು ಮಾಡ್ತಾ ನಿಂತಿದ್ದೀ? ಸರಿ ಬರ್ತೀನಿ ರೀ. ಅಲ್ಲ, ಇದೇನು ಹಿಂಗೆ ಸೊಸೆರ ಮುಂದೆ ಮಾರ ಮರ್ಯಾದೆ ಕಡಿತಾ ಕೂತವ್ರಲ್ಲ, ಹಂಗೆ ಕಿರ್ಚ್ಕೊಂಡು. ಅಲ್ಲ, ಇದಾಗ ಬನ್ನಿ ಇಲ್ಲಿ. ಅದು ಏನು ಮಾಡ್ತಿದ್ದೀರಿ?
ಯಾರು ಬಂದವ್ರು ನೋಡಿ ಬನ್ನಿ. ಆಮೇಲೆ ಮಣ್ಣ ಆಮೇಲೆ ಕರಿಯೋರಂತೆ ಬನ್ನಿ ಇಲ್ಲಿ. ಯಾರು ಬಂದಿರೋರು? ಅಯ್ಯೋ ಮೊದ್ಲು ಬನ್ನಿ, ಆಮೇಲೆ ಅಲ್ಲ ನಿಂತ್ಕ ಕಿರ್ಚಿವ್ರಂತೆ ಯಾರು ಬಂದವ್ರ ನೋಡಿ ಬನ್ನಿ. ಬಂದ್ಬಿಟ್ಟಿದಿರಲ್ಲ, ಬನ್ನಿ ಒಳಕ್ಕೆ. ಅದೇನು ಇಲ್ಲೇ ನಿಂತ್ಕೊಂಡ್ ಮಾತಾಡ್ತಿದ್ದಿ, ಬಂದ್ರಲ್ಲ. ಏನವ ಚೆನ್ನಾಗಿದ್ಯಾ? ಹ್ಞೂ ನಾನು ಚೆನ್ನಾಗಿವ್ನಿ, ನೀವು? ನಮ್ದೇನ್ ಚಂದ. ಅಲ್ಲ ಅಲ್ಲಕಲ್ಲ, ಯಾವತ್ತು ಬರ್ತೀನಿ ಅಂದವ್ರು ಇವತ್ತು ಬಂದಿದ್ಯಾರ, ಜಲ್ದಿ ಬರ್ಬೇಕು ತಾನೆ ನೀನು. ಓ ಸುಮ್ಮನೆ ಕಾಯ್ಕೊಂಡು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಅಲ್ಲ. ಸೂರಿ ಬಪ್ಪ ಮತ್ತೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಓ ನಮ್ದೇನು, ಬನ್ನಿ ಬನ್ನಿ ಒಳಗೆ ಬನ್ನಿ. ಅಲ್ಲ ಇಲ್ಲೇ ನಿಂತ್ಕೊಂಡ್ ಮಾತಾಡ್ತಿದ್ಯಲ್ಲ, ಕಾಲು ಕೈ ನೀರು ಕೊಡು, ಒಳಗೆ ಹೋಗ್ಲಿ ಟೀಗಿ ಕಾಫಿ ಕಾಯಿಸ್ಕೊಡು. ಬಂದ್ರಲ್ಲ ಐಕ್ಲಾ, ಬನ್ನಿ ಒಳಗೆ ಬನ್ನಿ. ಅದೇನು ಹಂಗೆ ನಿಂತಿದ್ದೀರಲ್ಲ ಇಬ್ರುವೆ. ಹ್ಞೂ ಸರಿ ಕಂತಾತ. ಹೆಸರೇನು ನಿಮ್ಮ ಹೆಸರು? ತಾತ ನನ್ನ ಹೆಸರು ನಂದಿನಿ ಅಂತ. ಓ ನಂದಿನಿಯಾ? ಓ ಇರಿ ಸೊಸೆ ಉಂಕರಪ್ಪ, ಅವ್ರು ಇರಿ ಸೊಸೆ. ಓ ಕಿರಿ ಸೊಸೆ, ನಿನ್ನ ಹೆಸರೇನವ? ತಾತ ನನ್ನ ಹೆಸರು ರುಕ್ಮಿಣಿ ಅಂತ. ಓ ರುಕ್ಮಿಣಿ, ಭಾರಿ ಚೆನ್ನಾಗವೆ, ಹೆಸರು ಚೆನ್ನಾಗವೆ, ಐಕ್ಳುಗಳು ಚೆನ್ನಾಗವೆ ನೋಡಕ್ಕೆ. ಬನ್ನಿ, ಅದು ಜಾತಿಕಂಡು ಬಿಸಿಲಲ್ಲಿ ನಿಂತಿದ್ದೀರಿ, ಬನ್ನಿ. ಓ ಬ್ಯಾಗ್ ಬೇರೆ ಇಟ್ಕೊಂಡಿದ್ರಿ, ಕೊಡಿರಿ ತಗಿ. ಬ್ಯಾಗ್ನಲ್ಲಿ ನನ್ನ ಕೈ ಕೊಡಿ, ನಾನು ತಗೊಬರ್ತೀನಿ, ನಡೀರಿ. ಇಲ್ಲ ಬಿಡಿ, ನಾವು ತಗೊಬರ್ತೀವಿ, ನಡೀರಿ ತತ್ತ. ಎಲ್ಲ ಚೆನ್ನಾಗಿದ್ದೀರಾ? ಉಂಕನಪ್ಪ ನಾವೇನೋ ಚೆನ್ನಾಗಿವಿ, ನೀವೆಲ್ಲ ಹೆಂಗಿದ್ರಿ? ನನಗೆ ಭಾರಿ ಇದಾಗ್ಬಿಟ್ಟಿತ್ತು. ಬರ್ತೀರಿ ಅಂತ ಸೂಳೆ ಮಗ ಇನ್ನೂ ಬರ್ಲಿಲ್ವಲ್ಲ ಅಂತ ನಿಮ್ಮ ಪಾಪ ಬಂದ್ಬಿಟ್ಟಿತ್ತು. ಎಷ್ಟು ದಿವಸ ಆಯ್ತು ಬರ್ತೀನಿ ಅಂತ, ಇನ್ನೂ ಬರ್ಲಿಲ್ಲ. ಕೇಳಿದ್ರೆ ಹುಷಾರಿಲ್ಲ ಬರ್ತೀನಿ ಅಂತಂದ. ಏನಾಗಿತ್ತು ಈಗ ಹುಷಾರಾದ? ಉಂಕನಪ್ಪ ಈಗ ಹುಷಾರಾಗಿವ್ನಿ, ಹುಷಾರಾದ್ಮೇಲೆ ಬಂದಿದ್ದು. ಸುಮ್ಮನೆ ಆಸ್ಪತ್ರೆಯಲ್ಲಿ ಇಲ್ಲ ತೋರ್ಸಕ್ಕೆ ಅಂದ್ಬಿಟ್ಟು. ಅಲ್ಲ ಅಲ್ಲೂ ಹೋಗ್ಬಿಟ್ಟು ನೀವು ಆಸ್ಪತ್ರೆಗೆ ಸುರಿಯಲ್ಲಿ ಬಂದು ಇಲ್ಲೇ ಆರಾಮಾಗಿ ಹಚ್ಕೊಂಡಾಗಿರ್ಬಾರ್ದಾ? ಹೋಗಿ ಹೋಗಿ ಮೂರು ದಿವಸಕ್ಕೂ ಆಸ್ಪತ್ರೆಗೆ ಹೋಗಿ ಕೂತ್ಕೊಳ್ಳೋಕೆ ಅಲ್ಲಿಗೆ ಹೋಗಿ ಎತ್ತಿಕೋಬೇಕಾಯ್ತು. ನಾವಿಲ್ಲಿ ಬಾ, ಆಸ್ಪತ್ರೆನೂ ಇಲ್ಲ ಏನೂ ಇಲ್ಲ, ಹಚ್ಕೊಂಡಾಗಿ ಉಣ್ಕೊತೀವಿ ತಿನ್ಕೋತೀವಿ. ನಿಮ್ಮ ಅವ್ವ ಪಾರ್ಟಿ ಇಟ್ಟು ಮಾಡ್ತಾಳೆ, ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ತೀವಿ. ಇಂಥ ಆಸ್ಪತ್ರೆನೂ ಇಲ್ಲ, ಜರ ಚಳಿನೂ ಇಲ್ಲ. ಏನೋ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲಿ ಜರ ಚಳಿ ಬಂದದೇನೋ, ಅದು ಬಿಟ್ರೆ ಇನ್ನೇನೂ ಇಲ್ಲ. ನೀನು ನೋಡ್ರೆ ಮೂರು ದಿವಸಕ್ಕೂ ಅದು ಇದು ಅಂತ ಕಾರಣ ಹೇಳ್ತಾ ಕೂತ್ಕೊತಿದ್ದೀರಿ. ಅದು ಸರಿಲಕತ್ತೆ, ಊಟ ಗೀಟ ಎಲ್ಲ ಸರಿಯಾಗಿ ಸರಿಲಕತ್ತೆ. ಅಚ್ಚುಕಟ್ಟಾಗಿ ಇರಿ, ಬನ್ನಿ 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 ಎಲ್ಲ ಒಳಕ್ಕೆ. ಇಲ್ಲೇ ನಿಂತ್ಕೊಂಡ್ ಮಾತಾಡ್ರ ಆತದ? ಬಂದ್ರಲ್ಲ ಐತೆ, ಯಾಕಿಲ್ಲ ಒಳಗೆ ಬರಕಿಲ್ವಾ? ಇಲ್ಲ ಕತ್ ಬಿಡಿ ತಾತ, ಬರ್ತಾವಿ. ಇಲ್ಲ ತಾತ ಬರ್ತಾ ಇದ್ದೀವಿ, ಮಾತಾಡ್ತಿದ್ರಲ್ಲ ಹಾಗೆ ನಿಂತ್ಕೊಂಡ್ವಿ. ಓ ಸರಿ ಸರಿ ಕತೆ, ಬನ್ನಿ ಒಳಗೆ. ಅಲ್ಲ ಅದೇನು ನಂಗೆ ಹೊಲ್ಕಿಸ್ಕೊಂಡು ನಿಂತಿದ್ದಿ ನಡಿ. ಇವ್ರು ಬ್ಯಾಗಿಂಗ್ನೆಲ್ಲ ಇಸ್ಕೊಂಡು ಬೇಡ ನಡಿಯಪ್ಪ, ನಾವಿಲ್ವಾ ನಾವು ತಗೋಬತ್ತೀವಿ ನಡಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.